ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೀಜ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಏಕಾದಶಿ ತಿಥಿ, ಮಖ ನಕ್ಷತ್ರ. ಈ ದಿವಸ ಸೂರ್ಯ ಸಂಕ್ರಮಣವನ್ನು ಕಾಣ್ತೀವಿ. ಇಷ್ಟು ದಿವಸ ಮಿತ್ರಕ್ಷೇತ್ರದಲ್ಲಿದ್ದಂತಹ ಸೂರ್ಯ ಕನ್ಯಾ ರಾಶಿಯಲ್ಲಿದ್ದಂಥವನು ಈಗ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ತುಲಾ ಸಂಕ್ರಮಣ ತುಂಬ ಮುಖ್ಯವಾದದ್ದು. ಅಲ್ಲಿ ಮೇಷ ಸಂಕ್ರಮಣ ಹಾಗೂ ತುಲಾ ಸಂಕ್ರಮಣ ಈ ಎರಡು ಆ ಗೆರೆ ಎಳೆದ್ರೆ ಇದು ಕಾರ್ತೀಕ ಮಾಸವನ್ನು ಪ್ರವೇಶ ಮಾಡುತ್ತೆ, ಅದು ಚೈತ್ರ ಮಾಸವನ್ನು ಪ್ರವೇಶ ಮಾಡುತ್ತೆ. ಇವೆರಡೂ ಕೂಡ ಯಮದಂಷ್ಟ್ರಗಳು ಅಂತ ಕರೀತಾರೆ. ಯಮನ ಎರಡು ಕೋರೆಯ ಹಲ್ಲುಗಳಿದ್ದ ಹಾಗೆ ಅಂತ. ಈ ಸಂದರ್ಭದಲ್ಲಿ ಪ್ರಕೃತಿ ವ್ಯತ್ಯಾಸ ಆಗುತ್ತೆ, ಮನುಷ್ಯನ ಆರೋಗ್ಯದಲ್ಲಿ ಬದಲಾವಣೆಗಳಾಗುತ್ತೆ, ಸಾಮಾನ್ಯವಾಗಿ ರೋಗ ಬಾಧಿಸತ್ತೆ. ಹೀಗೆ ಹಲವು ಬಗೆಗಳಲ್ಲಿ ಆ ಸಂಕ್ರಮಣ ಅಂತಕ್ಕಂಥದ್ದು ನಮ್ಮ ಬದುಕಿಗೆ ಒಂದು ದಾಳಿ ಮಾಡುತ್ತೆ. ಅಂಥದ್ದೊಂದು ಪ್ರವೇಶ ಈ ದಿವಸ. ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡುವಾಗ ತುಲಾರಾಶಿ ಅವನ ನೀಚ ಸ್ಥಾನ, ಸೂರ್ಯನಿಗೆ ಬಲಹೀನ ದುರ್ಬಲ ಸ್ಥಾನ. ಸೂರ್ಯ ನಮಗೆ ಆತ್ಮಕಾರಕನಾಗಿರ್ತಕ್ಕಂಥವನು. ಆತ್ಮಹೀನತೆ ಬಂದುಬಿಟ್ರೆ ಬದುಕೋದಾದರೆ ಹೇಗೆ? ಆತ್ಮವಿಶ್ವಾಸ ಕಳೆದು ಹೋದರೆ ನಾವು ಯಾವುದರಲ್ಲೂ ಹೆಜ್ಜೆ ಇಡಲಿಕ್ಕಾಗಲ್ಲ, ಎಲ್ಲೂ ಹೆಜ್ಜೆ ಇಡಲಿಕ್ಕಾಗಲ್ಲ. ಇಂತಹ ಸೂರ್ಯ ಪರಮಾತ್ಮ ಈ ದಿವಸ ತನ್ನ ನೀಚ ಸ್ಥಾನವನ್ನು ತಲುಪ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಹಲವಾರು ಜನರಿಗೆ ತೊಂದರೆ ತೊಡಕುಗಳು, ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು, ಬುದ್ಧಿ ಆ ಪ್ರಚೋದಯಾತಂತ ಸಾವಿತ್ರಿ ಶಕ್ತಿ ಇದು ಸೂರ್ಯ ಅಂದರೆ. ಸೂರ್ಯನ ಬಗ್ಗೆನೇ ಮಾತಾಡಲಿಕ್ಕೆ ಸಾಕಷ್ಟಿದೆ. ಯಾಕೆಂದರೆ ಅವನು ಲೋಕರಕ್ಷಕ, ಲೋಕಸಾಕ್ಷಿಯಾಗಿದ್ದಾನೆ. ಹೀಗಾಗಿ ಅವನಿಲ್ಲದೆ ಇದ್ದರೆ, ಬೆಳಕಿಲ್ಲದೆ ಇದ್ದರೆ ಏನು ಕೆಲಸ ಮಾಡಲಿಕ್ಕಾಗತ್ತೆ ಹೇಳಿ? ಬೆಳಕಿಲ್ಲದೆ ಇದ್ದರೆ ಮನುಷ್ಯ ನಮ್ಮನ್ನಾದರೂ ನಾವು ಕಂಡುಕೊಳ್ಳಿಕ್ಕಾಗತ್ತಾ? ನಮ್ಮ ಅಕ್ಕಪಕ್ಕದವ್ರನ್ನ ಕಾಣಲಿಕ್ಕಾಗತ್ತಾ? ಪ್ರಕೃತಿಯನ್ನೇ ಯಾವುದನ್ನು ಕಾಣಬೇಕಾಗಿದ್ದರೆ ಸೂರ್ಯನ ಕೃಪೆ ಬೇಕಾಗತ್ತೆ. ಕುವೆಂಪು ಅವರು ಹೇಳ್ತಾರಲ್ಲ, ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣು ಅಂತ. ಅದು ಯಾವುದು ಅಂದರೆ ರವಿವದನವೇ ಶಿವ ಸದನವು ಅಂತ ಹೇಳಿ ತುಂಬ ಚೆನ್ನಾಗಿದೆ. ಅದು ಈಶ್ವರನ ಕೃಪೆಯಾಗದೆ ಸೂರ್ಯ ಅವನು ಬೆಳಗೋದಾದರೂ ಹೇಗೆ ಅಂತ. ಆ ರೀತಿಯಲ್ಲಿ ಸಾಕ್ಷಾತ್ ಶಿವನ ನೇತ್ರವಾಗಿದ್ದಾನೆ. ಸೂರ್ಯಚಂದ್ರರಿಬ್ಬರೂ ಆ ಪರಮಾತ್ಮನ ನೇತ್ರಗಳು ಅಂತಲೇ ಎಷ್ಟೋ ಕಡೆ ವರ್ಣನೆಯನ್ನು ಮಾಡ್ತಾರೆ. ಇಲ್ಲಿ ಅಂತೂ ಅಂತಹ ಒಂದು ಪರಮಾತ್ಮ ಅವನ ಸ್ಥಾನ ಸ್ವಲ್ಪ ಬದಲಾವಣೆ ಆಗ್ತದೆ, ಸ್ವಲ್ಪ ಕುಗ್ಗುತ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ಜಾಗ್ರತೆ ಬೇಕಾಗುತ್ತೆ. ಸೂರ್ಯಾರಾಧನೆ, ಶಿವಾರಾಧನೆಗಳು, ಸೂರ್ಯನ ಅಷ್ಟೋತ್ತರ ಹೇಳ್ಕೊಳ್ತಕ್ಕಂಥದ್ದು, ಸೂರ್ಯನ ಉಪಾಸನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಹೆಚ್ಚಿಗೆ ಬೇಕು. ಯಾಕೆಂದರೆ ಆರೋಗ್ಯಂ ಭಾಸ್ಕರ ಆದಿಚ್ಛೇತ, ಆರೋಗ್ಯವೇ ಹಾನಿಯಾಗಿಬಿಡುತ್ತೆ. ಈ ಕಾರಣದಿಂದಾಗಿ ಆರೋಗ್ಯ ಸದೃಢತೆ, ಆತ್ಮವಿಶ್ವಾಸ ಇವೆರಡೇ ಮನುಷ್ಯನಿಗೆ ಬೇಕಾಗಿರೋದು. ವಸ್ತುತಃ ಜ್ಯೋತಿಷ ಶಾಸ್ತ್ರವೂ ಕೂಡ ಇವುಗಳನ್ನೇ ಹೇಳೋದು. ವಿಶ್ವಾಸವನ್ನು ತುಂಬತಕ್ಕಂಥದ್ದು ಜ್ಯೋತಿಷ. ಹೀಗಾಗಿ ಆ ವಿಶ್ವಾಸದ ಮೂಲ ಶಕ್ತಿ ಯಾವುದು ಅಂದರೆ ಸೂರ್ಯ ಆಗಿದ್ದಾನೆ. ಇಂತಹ ಸೂರ್ಯನಿಗೆ ಬಲಹೀನತೆ ಬಂದಾಗ ಎಲ್ಲ ಪ್ರಾಣಿ ಸಂಕುಲದ ಬದುಕೇ ಅಸ್ತವ್ಯಸ್ತ ಆಗಿಬಿಡುತ್ತೆ. ಹೀಗಾಗಿ ಈ ಪರಿವರ್ತನೆ ಸ್ವಲ್ಪ ಎಚ್ಚರಿಕೆಯಿಂದ ತಗೋಬೇಕು. ನಾಳೆ ಗುರುವಿನ ಪರಿವರ್ತನೆ ಇದೆ. ಗುರು ಉತ್ಕೃಷ್ಟ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ರವಿಯ ನೀಚ ಸ್ಥಾನ, ಗುರುವಿನ ಉಚ್ಚ ಸ್ಥಾನ, ಅದು ನಾಳೆ ಮಾತಾಡೋಣ ಬಿಡಿ. ಅಂತೂ ಈ ದಿವಸದ ಮಟ್ಟಿಗೆ, ಇನ್ನೊಂದು ತಿಂಗಳ ಮಟ್ಟಿಗೆ ಆ ರವಿಯ ಸಂಚಾರ ಸ್ವಲ್ಪ ದುರ್ಬಲವಾಗಿರುತ್ತೆ. ಈ ಸಂದರ್ಭದಲ್ಲಿ ಏನು ಎಚ್ಚರಿಕೆ ತೊಗೋಬೇಕು ಅದನ್ನು ನಾವು ಆಮೇಲೆ ನೋಡೋಣ. ಅಂತೂ ಈ ದಿವಸ ತಪ್ಪದೇ ಸೂರ್ಯಾರಾಧನೆ, ಶಿವನ ಸನ್ನಿಧಾನದಲ್ಲಿ ವಿಶೇಷ ಅಭಿಷೇಕಾದಿಗಳನ್ನು ಮಾಡಿಸ್ತಕ್ಕಂಥದ್ದು, ಆದಿತ್ಯ ಹೃದಯ ಹೇಳ್ಕೊಳ್ತಕ್ಕಂಥದ್ದು, ಸೂರ್ಯ ಸೂಕ್ತಗಳ ಪಾರಾಯಣ ಮಾಡ್ತಕ್ಕಂಥದ್ದು, ಅರುಣ ಪ್ರಶ್ನ ಅಂತಕ್ಕಂಥದ್ದನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ಇದನ್ನೆಲ್ಲ ದಯವಿಟ್ಟು ಮಾಡಬೇಕು. ಅದರಿಂದ ನಮಗೊಂದು ಬಲ ಬರುತ್ತೆ. ಇದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.